ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡಾಕ್ತಾರಂದ್ರೆ ಚಕೋತಿ ಸೊಪ್ಪು ತೊಗೊಂಡಿನಿ ನೋಡ್ರಿ. ನಮ್ಮ ಕಡೆ ಇದನ್ನು ಚಕೋತಿ ಸೊಪ್ಪು ಹತ್ತೀವಿ. ನಿಮ್ಮ ಕಡೆ ಏನತ್ತಾರೋ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಇದನ್ನು ಸ್ವಚ್ಛಂಗೆ ತೆಗೆದಿಟ್ಕೊಂಡಿನಿ ರೀ. ಈಗ ಇದನ್ನು ಸಾರು ಮಾಡ್ತೀನಿ ನೋಡ್ರಿ. ಸೋರೆಕಾಯಿ, ಹೆಸರು ಬೇಳೆ ತೊಗೊಂಡಿನಿ ರೀ, ತೆಗೆದಿಟ್ಕೊಂಡಿನು. ಆಲೂಗಡ್ಡೆ ತೊಗೊಂಡಿನಿ ಒಂದೆರಡು, 3 ಟಮಾಟಿ ರೀ. ಈಗ ಇದನ್ನು ಕುಕ್ಕರ್ನಾಗ ಹಾಕಿ ಬೇಯಿಸ್ಕೋಬೇಕು ರೀ. ಆಗ ಅದೇನು ಕುದ್ರೆ ಅಡಿಗೆ ತೇಯಾಗಿ ಎಲ್ಲ ಕರಗ್ತೈತೆ ರೀ. ಸೋರೆಕಾಯಿನೂ ಹಾಕಿದ್ದೀನಿ ರೀ ಅದ್ರಾಗ. ಸಾರಂತೂ ಭಾಳ ಮಸ್ತ್ ಆಕೈತೆ ರೀ. ಬೇಳೆ ಹಾಕಿದ್ದೀನಿ ರೀ, ಬಟಾಟಿ ಟಮಾಟಿ ನೀರು ಹಾಕಿ ಇದನ್ನು 2 ಸೀಟಿ ತೊಗೋಬೇಕು ರೀ. ಹೀಗಾಗೈತೆ ನೋಡಿರಿ, ಬಿಸಿ ಐತ್ರಿ. ಇದ್ರಾಗಿನ ಟಮಾಟಿ ಅದು ಸೊಪ್ಪು ತಗೊಂಡು ಕಿಸಿಂದ ಒಂದು ಸ್ವಲ್ಪ ಹಿಂಗೆ ರುಬ್ಕೋಬೇಕು ರೀ. ಅಂದ್ರೆ ಬಿಡಿ ಬಿಡಿ ಆಗಿರ್ತೈತೆ ರೀ. ಅಂದ್ರೆ ತಿಳುವಂಗೆ ಗಟ್ಟಿಂಗೆ ಚಲೋ ಆಕೈತೆ ರೀ ಸಾಂಬಾರು. ಬೇಳೆ ನೋಡಿರಿ, ಈ ತೊಗರಿ ಬೇಳೆಯಾಗ ಹೆಸರು ಬೇಳೆಯಾಗ ಮಾಡ್ರನ್ನ ಚಲೋ ರೀ, ಗಟ್ಟಿ ಆಕೈತೆ ರೀ ಸಾಂಬಾರು. ಗಟ್ಟಿ ಅಂದ್ರೆ ರುಚಿ ಆಕೈತಿ. ಈ ರೀತಿ ಮಾಡ್ಕೋಬೇಕು ರೀ ಇದನ್ನು. ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ. 2 ಚಮಚ ಎಣ್ಣೆ ಹಾಕತ್ತೀನು. ಎಣ್ಣೆ ಕಾದ ನಂತರ ಜೀರಿಗೆ ಸಾಸ್ಮೆ ಹಾಕತ್ತೀನಿ ರೀ. 1 ಚಮಚ ಜೀರಿಗೆ. ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಳ್ಳಂದ್ರೆ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ. ಸ್ವಲ್ಪ ಹಿಂಗೆ ಹಾಕತ್ತೀನು. 1 ಚಮಚ ಅರ್ಶಿಣ ಪುಡಿ ಹಾಕತ್ತೀನಿ ರೀ. ಎಲ್ಲನೂ ಕೆಂಪಾಗನ ಕರಿಬೇವು ಹಾಕೀನಿ ನೋಡಿರಿ ಸ್ವಲ್ಪ. ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಒಗ್ಗರಣೆ ಒಳಗೆ ನಾನು ಖಾರ ಹಾಕೊಂಡ್ಬಿಡ್ತೀನಿ ರೀ. ಇದ್ರಾಗ ಮಸಾಲೆ ಎಲ್ಲ ಇರ್ತೈತೆ ರೀ. ಇದ್ರಾಗ ಮಸಾಲೆ ಖಾರ ಹಾಕೊಂಡೆನು. ಈಗ ಇದನ್ನು ಬೇಳೆ ಸುರಿ ಪಟ್ನ ಮುಚ್ಚಬೇಕು ರೀ ಒಂದು ಸ್ವಲ್ಪ. ಈಗೆಲ್ಲನೂ ಹಾಕೊಂಡು ಕುದಿಸ್ಕೊತೀನಿ ನೋಡಿರಿ. ನೋಡಿರಿ, ಹಿಂಗೆ ಗಟ್ಟಿಗೆ ಮಸ್ತಾಗಿರ್ತೈತೆ ರೀ. ಚಪಾತಿಗೆ, ಅನ್ನಕ್ಕೆ ಎದುರು ಬೇಕಾದ ಜೊತೆ ತಿನ್ಬೋದು ರೀ ನೀವು. ಸಾಂಬಾರು ಅಂತೂ ಭಾರಿ ಆಗಿರ್ತೈತೆ ರೀ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾನೆ ನೋಡಿರಿ. ರುಚಿಗೆ ತಕ್ಕಟ್ಟು ಉಪ್ಪು ರೀ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೇನೆ ರೀ. ನೋಡಿರಿ, ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ಸಾಂಬಾರು ಹಾಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ರೀ. ಇದು ನೋಡಿರಿ, ಹಳ್ಳಿಯಾಗಂತೂ ಏನು ರಗಡ್ ಸೊಪ್ಪು ಸಿಗ್ತೈತೆ ರೀ. ನಾವು ಅದನ್ನು ಪಲ್ಯನೂ ಮಾಡ್ತಿದ್ವಿ ರೀ, ಈ ರೀತಿ ಸಾರು ಮಾಡ್ತಿದ್ದೀವಿ. ನಮ್ಮ ಹೊಲ್ದಾಗದು ರಗಡ್ ಸಿಗ್ತೈತೆ ರೀ. ಈಗೆಲ್ಲ ಕೊಂಡು ಬಂದು ಮಾಡ್ತೀವಿ ನಾವು. ನೀವು ಈ ರೀತಿ ಮಾಡಿ ನೋಡ್ರಿ, ಹೆಂಗೆ ಟೇಸ್ಟ್ ಆಕೈತಿ ಅನ್ನೋದು ಗೊತ್ತಾಕೈತೆ ರೀ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.